ಒಂದು ಕಡೆಯಲ್ಲಿ ಆರೋಪಿತ ಸ್ಥಾನದಲ್ಲಿರುವ ಸೂರಜ್ ರೇವಣ್ಣಗೆ ವೈದ್ಯಕೀಯ ತಪಾಸಣೆ, ಮಗದೊಂದು ಕಡೆಯಲ್ಲಿ ಸಂತ್ರಸ್ತನ ತಪಾಸಣೆಯನ್ನು ಕೂಡ ಮಾಡಿಕೊಳ್ಳಿಕ್ಕಾಗಿ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಎಲ್ಲ ಸಿದ್ಧತೆಗಳಾಗಿತ್ತು. ಇದೀಗ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಟೆಸ್ಟ್ಗೆ ಒಳಪಡಿಸಿದ್ದಾರೆ. ಸೂರಜ್ ರೇವಣ್ಣ ವಿರುದ್ಧ ಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದ್ದು, ಬೌರಿಂಗ್ ಆಸ್ಪತ್ರೆಯಲ್ಲಿ ಇದೀಗ ದೂರನ್ನ ದಾಖಲು ಮಾಡಿರುವಂತಹ ಸಂತ್ರಸ್ತನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಸಂತ್ರಸ್ತನ ಬಳಿ ಎಲ್ಲಾ ರೀತಿಯ ಮಾಹಿತಿಗಳನ್ನ ವೈದ್ಯರು ಪಡೆದುಕೊಳ್ಳಲಿದ್ದಾರೆ. ಕೌನ್ಸಿಲಿಂಗ್ ಮಾಡ್ತಾರೆ. ಆ ಕೌನ್ಸಿಲಿಂಗ್ ಮಾಡೋ ಮೂಲಕವಾಗಿ ಯಾವತ್ತಾಯ್ತು, ಹೇಗಾಯ್ತು ಇತ್ಯಾದಿ ಮಾಹಿತಿಗಳನ್ನ ವೈದ್ಯರು ಪಡೆದುಕೊಳ್ತಾರೆ. ಡಾಕ್ಟರ್ ಸತೀಶ್ ಅವರು ವೈದ್ಯಕೀಯ ಪರೀಕ್ಷೆಯನ್ನ ಸಂತ್ರಸ್ತನಿಗೆ ಮಾಡ್ತಾ ಇರುವಂಥದ್ದು. ಸಂತ್ರಸ್ತನ ಉಗುರು, ಎದೆ ಕೂದಲಿನ ಮಾದರಿಯನ್ನ ಈ ಸಂದರ್ಭದಲ್ಲಿ ಸಂಗ್ರಹ ಮಾಡ್ತಾರೆ. ಅಂದ್ರೆ ಆರೋಪಿತ ಸ್ಥಾನದಲ್ಲಿ ಏನಿದ್ದಾರೆ ಸೂರಜ್ ರೇವಣ್ಣ, ಅವರ ಮೈ ಮೇಲೆ ಏನಾದ್ರೂ ಗಾಯದ ಗುರುತುಗಳಾಗಿದ್ಯಾ ಪ್ರತಿರೋಧ ತೋರುವಂತಹ ಸಂದರ್ಭದಲ್ಲಿ. ಸೊ ಈ ಎಲ್ಲ ಸ್ಯಾಂಪಲ್ಸ್ಗಳನ್ನ ಕಲೆ ಹಾಕೋ ಮೂಲಕವಾಗಿ ಅವರ ಒಂದು ಸ್ಯಾಂಪಲ್ಸ್ಗೂ ಈ ಸ್ಯಾಂಪಲ್ಸ್ಗೂ ತಾಳೆ ಹಾಕಿ ನೋಡ್ತಾರೆ. ಮ್ಯಾಚ್ ಆದ್ರೆ ಈ ಆರೋಪ ಸಾಬೀತಾಗ್ಲಿಕ್ಕೆ ಇದು ಒಂದು ಕೂಡ ಪ್ರಮುಖ ಸಾಕ್ಷ್ಯವಾಗುತ್ತೆ. 15ಕ್ಕೂ ಹೆಚ್ಚು ಟೆಸ್ಟ್ಗಳನ್ನ ಈಗ ಬೌರಿಂಗ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸತೀಶ್ ಅವರು ಮಾಡಲಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಬೌರಿಂಗ್ ಆಸ್ಪತ್ರೆಯಲ್ಲಿ ಸಂತ್ರಸ್ತನ ಮೆಡಿಕಲ್ ಟೆಸ್ಟ್ಗಾಗಿ ನಿನ್ನೆ ರಾತ್ರಿಯೇ ಕರೆತರಲಾಗಿತ್ತಾದ್ರೂ ಕೂಡ ಬೆಳಗ್ಗೆ ಮೆಡಿಕಲ್ ಟೆಸ್ಟ್ ನ ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿದ್ಯಾ ಅಥವಾ ಇನ್ನು ಪ್ರೊಸೀಜರ್ ನಡೀತಾ ಇದೆಯಾ? ಈಗ MLC ಸೂರಜ್ ರೇವಣ್ಣನಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗುತ್ತಾ ಸಂತ್ರಸ್ತ ಯುವಕನಿಗೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಅನ್ನ ಮಾಡಿಸ್ತಿರುವಂತದ್ದು. ಹಾಸನ ಪೊಲೀಸರು ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಸಂತ್ರಸ್ತ ಯುವಕನಿಗೆ ನಾರ್ಮಲ್ ಇರುವಂತ ಮೆಡಿಕಲ್ ಟೆಸ್ಟ್ ಗಳನ್ನ ಮಾಡ್ತಿರುವಂತದ್ದು. ರಾತ್ರಿ ತಜ್ಞ ವೈದ್ಯರು ಇರದ ಕಾರಣ ಇವತ್ತು ಬೆಳಗ್ಗೆ 10:30ಯಿಂದ ಅವರ ಮೆಡಿಕಲ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಇರುವಂತ ಮಾಹಿತಿ ಪ್ರಕಾರ 15 ಬಗೆಯ ಮೆಡಿಕಲ್ ಟೆಸ್ಟ್ಗೆ ತನಿಖಾ ಅಧಿಕಾರಿಗಳು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅವರ ಉಗುರು ಕಟ್ ಮಾಡ್ಕೊಂಡಿರುವಂತ ಸೇರಿದಂತೆ ಅವರ ಎದೆಯ ಭಾಗದಲ್ಲಿರುವಂತ ಕೂದಲುಗಳನ್ನು ಸಂಗ್ರಹ ಮಾಡಿಕೊಂಡು ಒಟ್ಟು 15 ಈ ರೀತಿಯ 15 ಟೆಸ್ಟ್ ಗಳನ್ನ ಮಾಡ್ಲಿಕ್ಕೆ ತನಿಖಾ ಅಧಿಕಾರಿಗಳು ಮನವಿಯನ್ನ ಮಾಡ್ಕೊಂಡಿದ್ದು, 15 ಟೆಸ್ಟ್ ಗಳನ್ನು ಕೂಡ ಬೌರಿಂಗ್ ಆಸ್ಪತ್ರೆಯ ತಜ್ಞ ವೈದ್ಯ ಸತೀಶ್ ಅವರ ನೇತೃತ್ವದ ತಂಡದಿಂದ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಈಗಾಗಲೇ ಮೆಡಿಕಲ್ ಟೆಸ್ಟ್ ಅಲ್ಲಿ ಫೊರೆನ್ಸಿಕ್ ಟೀಮ್ ಕೂಡ ಇರೋದ್ರಿಂದ ಅಲ್ಲಿ ಫೊರೆನ್ಸಿಕ್ ಸಂಬಂಧಪಟ್ಟಂತ ಒಂದಷ್ಟು ದಾಖಲಾತಿಗಳನ್ನು ಕೂಡ ಪಡೆದುಕೊಳ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬಟ್ಟೆ ಮತ್ತೆ ಕೂದಲಿನ ಶಾಂಪಲ್ ಗಳನ್ನ ಪಡೆದುಕೊಂಡು ಅದನ್ನು ಕೂಡ ಟೆಸ್ಟ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಅದಾದ ಬಳಿಕ ಸುಮಾರು ಈಗಿರುವಂತ ಮಾಹಿತಿ ಪ್ರಕಾರ 15 ಟೆಸ್ಟ್ ಗಳನ್ನ ಮಾಡಿ ಮುಗಿಸ್ಲಿಕ್ಕೆ ಸುಮಾರು 3 ರಿಂದ 4 ಗಂಟೆಗಳ ಕಾಲ ಸಮಯಾವಕಾಶ ಬೇಕಾಗುತ್ತೆ. ಹಾಗಾಗಿ ಮಧ್ಯಾಹ್ನದ ನಂತರ ಅವರ ಮೆಡಿಕಲ್ ಟೆಸ್ಟ್ ಮುಗಿಸುವ ಸಾಧ್ಯತೆ ಇದೆ. ಅದಾದ ಬಳಿಕ ಸಂತ್ರಸ್ತ ಯುವಕನನ್ನ ನೇರವಾಗಿ ಹಾಸನಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಈಗಾಗಲೇ ಹಾಸನ ಪೊಲೀಸರು ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಸೂರಜ್ ರೇವಣ್ಣ ಅವರನ್ನ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ವೈದ್ಯಕೀಯ ಪರೀಕ್ಷೆಗೆ ಅವರನ್ನ ಒಳಪಡಿಸಲಾಗಿದೆ. ಸದ್ಯ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿದ ನಂತರದಲ್ಲಿ ಅವರ ಆರೋಗ್ಯ ಸ್ಥಿರವಾಗಿದೆ ಎಂಬ ವರದಿಯನ್ನ ಪಡೆದುಕೊಂಡಂತಹ ಪೊಲೀಸರು ಆ ವರದಿಯನ್ನ ತೆಗೆದುಕೊಂಡು ಬಂದು ನ್ಯಾಯಾಧೀಶರ ಮುಂದೆ ಇಡಲಿದ್ದಾರೆ. ಆ ಎಲ್ಲ ಪ್ರಕ್ರಿಯೆಯ ಭಾಗವಾಗಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರಿ. ನಿನ್ನೆ ಸಂಜೆ 7:30ರಿಂದ DYSP ನೇತೃತ್ವದಲ್ಲಿ ತನಿಖೆಯನ್ನ ನಡೆಸಲಾಗಿತ್ತು.